ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಹೀರೆಕಾಯಿ ಮತ್ತು ಬದನೆಕಾಯಿ ಹಾಕಿ ಆಲ್ಸರ್ನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಡು ಸ್ವಲ್ಪ ಅನ್ನ ತಿನ್ನೋರು ಕೂಡ ಜಾಸ್ತಿ ಒಂದೆರಡು ತುತ್ತು ಜಾಸ್ತಿನೇ ಅನ್ನ ತಿಂತಾರೆ. ಆ ಥರ ಇರುತ್ತೆ ಈ ಸಾಂಬಾರು, ತುಂಬ ಸೂಪರಾಗಿರುತ್ತೆ. ನೀವು ಬೇಕಿದ್ದರೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಅದನ್ನು ಒಂದು ಸ್ವಲ್ಪ ಬಾಣಲಿಗೆ ಹಾಕಿ ಹುರಿದಿಟ್ಕೋಬೇಕು. ನಾನಿಲ್ಲಿ ಒಂದು 7 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ. ಅಂದರೆ ಹಸಿ ತೆಂಗಿನಕಾಯಿ ಹಾಕಿದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಕೊಬ್ಬರಿ ಬೇಕಿದ್ರೂ ಹಾಕ್ಕೊಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 4 ಮೆಣಸು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ನೀಟಾಗಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಸಾಸಿವೆ, ಅದೆಲ್ಲ ಆದಮೇಲೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು. ಕರ್ಬೇವಿನ ಸೊಪ್ಪನ್ನು ಕೂಡ ಸಿಡಿತಾ ಇರಬೇಕಾದ್ರೆ ಸ್ವಲ್ಪ ಜಜ್ಜಿಟ್ಕೊಂಡಿರಬೇಕು ಒಂದು 5-6 ಎಸ್ಳು ಬೆಳ್ಳುಳ್ಳಿನ. ಆ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಅದಕ್ಕೆ ಹಾಕಬೇಕು. ಸಿಪ್ಪೆ ಬಿಡಿಸಿನವ್ರು ಹಾಕ್ಬೋದು, ಸಿಪ್ಪೆ ಬಿಡಿಸ್ದಲೇ ಹಾಕಿ ಕೂಡ ಹಾಕ್ಬೋದು. ಆಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕಬೇಕು. ರುಬ್ಬಿಟ್ಕೊಂಡಿದ್ವಲ್ಲ ನಾವು ಆವಾಗಲೇ, ಅದೇನು ತೆಂಗಿನಕಾಯಿ ಅದೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಆ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು. ಖಾರ ತಳ ಹತ್ತದಿಲ್ಲದೆ ಇರೋ ಥರ ನೋಡ್ಕೋಬೇಕು. ಏಕೆಂದರೆ ತಳ ಹತ್ತಿದ್ರೆ ಯಾವ ಸಾಂಬಾರು ಕೂಡ ಟೇಸ್ಟ್ ಸಿಕ್ಕಲ್ಲ, ಅದಕ್ಕೋಸ್ಕರ. ಇವಾಗ ಬೇಯಿಸಿಟ್ಕೊಂಡಿರೋ ಅಂತಹ ಬದನೆಕಾಯಿ ಮತ್ತು ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಮೊದಲೇ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಇದನ್ನು. ಆ ನೀರೆಲ್ಲ ಈಚೆ ತೆಗೆದುಬಿಟ್ಟು, ಅಂದರೆ ಚೆಲ್ಬಿಟ್ಟು ಆ ನೀರು ಹಾಕ್ಬಾರ್ದು ಇದಕ್ಕೆ, ಏಕೆಂದರೆ ಕನೆ ಹೊಡೆಯುತ್ತೆ, ಅಂದರೆ ಬದನೆಕಾಯಿ ಹಾಕಿರ್ತೀವಲ್ಲ ಅದಕ್ಕೆ. ಆಮೇಲೆ ನೀವು ಪ್ಯಾಕೆಟ್ ಹಾಲು ಕೂಡ ಹಾಕ್ಬೋದು, ಅಥವಾ ಹಸಿಂದು ಡೈರೆಕ್ಟಾಗಿ ಕರೆದುಬಿಟ್ಟು ಅದನ್ನು ಬೇಕಾದರೂ ಹಾಕ್ಬೋದು. ಹಸಿ ಹಾಲು ಹಾಕಬೇಕು, ಕಾಯಿಸ್ಬಿಟ್ಟು ಹಾಕ್ಬಾರ್ದು ಹಾಲನ್ನ. ಈ ಥರ ಹಾಕಿದ್ರೆ ಹಾಲು ಸಾರು ರೆಡಿ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಹಾಲು ಸಾರು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಬೇಕಿದ್ದರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಹಪ್ಳ ಬೇಕಿದ್ದರೂ ನೀವು ನೆಂಚ್ಕೊಂಡು ತಿನ್ಬೋದು. ನೋಡಿ ಈ ಥರ ಆಯಿತು. ಒಂದು ಉಪ್ಪು ಬಂದುಬಿಡುತ್ತೆ, ಅದು ದೊಡ್ಡಾಗಿರೋ ಪಾತ್ರೆನೇ ಇಡಬೇಕಾಗುತ್ತೆ. ಅದು ಮೇಲೆಲ್ಲ ಉಪ್ಪು ಬಂದುಬಿಟ್ರೆ ಅಷ್ಟು ಸಾಂಬಾರು ಟೇಸ್ಟ್ ಇರಲ್ಲ. ಅದನ್ನು ಹಿಂಗೆ ಸೌಟಿಂದ ಮೇಲೆ ಈ ಥರ ಮಾಡ್ತಾ ಇರಬೇಕು ಉಪ್ಪು ಬರಬೇಕಾದ್ರೆ. ನೋಡಿ ಈ ಥರ ಇವಾಗ ಕುದೀತಾ ಇದೆ, ನೋಡಿ ಅದು ಉಪ್ಪು ಬರ್ತಾ ಇದೆಯಲ್ಲ, ಅದಕ್ಕೆ ಸೌಟಿಂದ ಹಿಂಗೆ ಮೇಲೆ ಮಾಡಿದ್ರೆ ಹಾಲು ಸಾರು ಅನ್ನೋದು ರೆಡಿ ಆಗುತ್ತೆ. ತುಂಬಾ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ.